ನರೇಂದ್ರರ ಕನಸಿನ ಭಾರತ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾವು ನರೇಂದ್ರ ರಾಮಕೃಷ್ಣರ ಬಳಿಗೆ ಹೋಗಿದ್ದನ್ನು ತಿಳ್ಕೊಂಡ್ವಿ. ನರೇಂದ್ರ ಬರೋದನ್ನೇ ರಾಮಕೃಷ್ಣರು ಕಾಯ್ತಾ ಇದ್ರು. ನರೇಂದ್ರ ಬಂದ ತಕ್ಷಣ ಸಿಕ್ಕಾಪಟ್ಟೆ ಸಂತೋಷದಿಂದ ಅವರೇ ಹೊರಗಡೆ ಓಡಿ ಬರ್ತಾರೆ. ಓಡಿ ಬಂದು ನರೇಂದ್ರನನ್ನು ನೋಡಿ ಅವರು ಹೇಳ್ತಾರೆ, ಏನೋ ನರೇಂದ್ರ, ಇಷ್ಟು ಲೇಟ್ ಮಾಡಿಬಿಟ್ಟೆಲ್ಲೋ ನನ್ನ ಹತ್ರ ಬರೋದಕ್ಕೆ. ನಾನು ಕಾಳಿ ಹತ್ರ ಗೋಗರಿತಾ ಇದ್ನಲ್ಲೋ, ನಾನು ನರೇಂದ್ರ ಯಾವಾಗ ಬರ್ತಾನೆ ಅಂಥೇಳಿ ಇಷ್ಟೊಂದು ತಡ ಮಾಡಿ ಆದರೂ ಬಂದೆಲ್ಲ, ಬಾ ಅಂಥೇಳಿ ಅತ್ಯಂತ ಪ್ರೀತಿಯಿಂದ ಮಾತನಾಡಿಸ್ತಾರೆ. ನರೇಂದ್ರನಿಗೂ ಸಂತೋಷ ಆಗುತ್ತೆ. ಇಬ್ಬರು ಕುತ್ಕೊಳ್ತಾರೆ. ಸುಮಾರು ಹೊತ್ತು ಸಮಾಲೋಚನೆ ನಡೆಸ್ತಾರೆ. ನಂತರ ನರೇಂದ್ರನಿಗೆ ತಡ್ಕೊಳಕ್ಕಾಗಲಿಲ್ಲ. ಅವನು ನೇರವಾಗಿ ರಾಮಕೃಷ್ಣರಿಗೆ ಪ್ರಶ್ನೆ ಮಾಡಿಬಿಟ್ಟ, ದೇವರು ಇರೋದು ಹೌದಾ? ನೀವು ದೇವರನ್ನು ನೋಡಿದ್ದೀರಾ ಅಂತ. ರಾಮಕೃಷ್ಣರು ಹೇಳಿದರು, ನಾನಷ್ಟೇ ಅಲ್ಲಪ್ಪ, ನೀನು ಬೇಕಿದ್ರೂ ದೇವರನ್ನ ನೋಡ್ಬೋದು. ನಾನು ಪರಮಾತ್ಮನನ್ನು ನೋಡಿದ್ದೇನೆ, ನಿನಗೂ ನೋಡುವಂಥ ಅವಕಾಶ ಇದೆ. ಆದರೆ ಆ ದೇವರು ಬೇಕು ಅಂಥೇಳಿ ಯಾರು ಕಣ್ಣೀರಿಡ್ತಾರೆ ಹೇಳು? ಹೆಂಡತಿ ಮಕ್ಕಳಿಗೋಸ್ಕರ, ಕುಟುಂಬಕ್ಕೋಸ್ಕರ ಪ್ರತಿಯೊಬ್ಬರು ಕಣ್ಣೀರಿಡ್ತಾರೆ, ಗೋಗರಿತಾರೆ. ಆದರೆ ಪರಮಾತ್ಮ ಬೇಕು, ಪರಮಾತ್ಮನ ದರ್ಶನ ಬೇಕು ಅಂತ ಯಾರೂ ಹಠ ಹಿಡಿದು ಕೂತ್ಕೊಳ್ಳೋದಿಲ್ಲ. ನೀನೇನಾದರೂ ಹಠ ಹಿಡ್ಕೊಂಡು ಕೂತ್ಕೊಳ್ಳೋದಾದರೆ ನಿನಗೂ ಆ ಪರಮಾತ್ಮನ ದರ್ಶನ ಆಗುತ್ತೆ ಅಂತ ಹೇಳಿ ರಾಮಕೃಷ್ಣರು ಹೇಳಿದರು. ಇದನ್ನು ಕೇಳಿದಂತಹ ನರೇಂದ್ರನಿಗೆ ಸಿಕ್ಕಾಪಟ್ಟೆ ಸಂತೋಷ ಆಗೋಯ್ತು. ಇಷ್ಟು ದಿವಸ ಯಾರನ್ನು ಕೇಳಿದರೂ ಕೂಡ ದೇವ್ರು ಇದ್ದಾನೆ ಅಂತ ಹೇಳ್ತಿದ್ರು. ಆದರೆ ದೇವ್ರು ನೋಡಿದ್ದೀರಾ ಅಂತ ಕೇಳಿದಾಗ ಯಾರೂ ಕೂಡ ಸರಿಯಾದ ಉತ್ತರ ಕೊಡ್ತಾ ಇರಲಿಲ್ಲ. ಆದರೆ ಮೊದಲನೇ ಬಾರಿಗೆ ಒಬ್ಬ ವ್ಯಕ್ತಿ ದೇವ್ರನ್ನ ನಾನು ನೋಡಿದ್ದೇನೆ, ನಿನಗೂ ಬೇಕಿದ್ರೆ ತೋರಿಸ್ತೀನಿ ಅಂತ ಹೇಳಿದಾಗ ಅವನಿಗೆ ಹೆಂಗಾಗಿರ್ಬೇಕು ಯೋಚನೆ ಮಾಡಿ. ನೇರವಾಗಿ ಹೊರಗಡೆ ಸ್ನೇಹಿತರೆಲ್ಲ ಕಾಯ್ತಿದ್ರಲ್ಲ, ಅಲ್ಲಿಗೆ ಓಡಿ ಬಂದ. ಹೇ, ಅವರು ದೇವ್ರನ್ನ ನೋಡಿದ್ದಾರೆ ಅಂತ ಕಂಡ್ರೋ, ನನಗೆ ತುಂಬ ಸಂತೋಷ ಆಗ್ತಿದೆ ಅಂತೆ. ಆಗ ಜೊತೆಗಿದ್ದಂಥ ಸ್ನೇಹಿತರೆಲ್ಲ ಹೇಳಿದರು, ಸರಿ ಇಲ್ಲ, ಸುಮ್ಮನೆ ಇರೋ, ಅವನು ಡೋಂಗಿ ಬಾಬಾ, ನಾನು ಅವತ್ತೇ ಹೇಳಿರ್ಲಿಲ್ವಾ, ಅವನ ಮಾತನ್ನು ನಂಬೇಡ ಅಂತ ಹೇಳಿದರು. ಇವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಮತ್ತು ಒಳಗಡೆ ಓಡೋದ. ಕೇಳ್ದ, ಗುರುಗಳೇ, ನಿಜವಾಗ್ಲೂ ಹೇಳಿ, ನೀವು ದೇವ್ರನ್ನ ನೋಡಿದ್ದೀರಾ ಅಂತ. ಅವ್ರು ಹೇಳಿದರು, ಹೂನಪ್ಪ ನೋಡಿದ್ದೀನಿ, ಯಾಕೆ ಅಷ್ಟೊಂದು ಸಂಶಯ ಪಡ್ತೀಯ ಅಂತಂದಾಗ ನರೇಂದ್ರನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಮನಸ್ಸಿನಲ್ಲೇ ಒಂದು ರೀತಿ ತೊಳಲಾಟ. ಅವನಿಗೆ ಹಾಗೆ ಅನ್ನಿಸ್ತಾ ಇತ್ತು, ಅರೆ, ನನ್ನಂಥ ಚಿಂತನಾಶೀಲ ವ್ಯಕ್ತಿ ಇಂತಹ ವ್ಯಕ್ತಿಗಳ ಮಾತಿಗೆ ಮರಳಾಗ್ತೀನಲ್ಲ, ಯಾಕೆ ಹಿಂಗೆ ಅಂಥೇಳಿ ಅವನಿಗೆ ಅನ್ನಿಸ್ತಾ ಇತ್ತು. ಅದ್ರ ಜೊತೆಗೇ ಆ ದಕ್ಷಿಣೇಶ್ವರದ ಸಂಪರ್ಕವನ್ನು ಬಿಟ್ಟು ಇರದೇ ಇರುವಂತಹ ಮಟ್ಟಕ್ಕೂ ಕೂಡ ಅವನು ತೀರ್ಮಾನ ಮಾಡಿಬಿಟ್ಟಿದ್ದ. ಮತ್ತೆ ಮತ್ತೆ ದಕ್ಷಿಣೇಶ್ವರಕ್ಕೆ ಬರುವಂತಹ ಪ್ರಯತ್ನ ಮಾಡ್ದ. ದಕ್ಷಿಣೇಶ್ವರಕ್ಕೆ ಬರ್ತಾ ಇದ್ದ, ರಾಮಕೃಷ್ಣರ ಜೊತೆ ಕುತ್ಕೊಳ್ತಾ ಇದ್ದ, ನಿರಂತರವಾದಂತಹ ಚರ್ಚೆಯನ್ನು ಮಾಡ್ತಾ ಇದ್ದ. ಅವನು ಆ ರಾಮಕೃಷ್ಣರ ಹತ್ತಿರ ಆಗೋದಕ್ಕೆ ಪ್ರಾರಂಭ ಮಾಡ್ದ. ಇದೇ ಸಂದರ್ಭದಲ್ಲಿ ಒಂದ್ಸಲ ಏನಾಯಿತು ಅಂತಂದರೆ, ರಾಮಕೃಷ್ಣರ ಜೊತೆ ಮಾತನಾಡ್ತಾ ಇದ್ದಾಗ ರಾಮಕೃಷ್ಣರು ಈ ನರೇಂದ್ರ ಅಲ್ಲಿ ಕೂತಿರೋದನ್ನು ನೋಡ್ತಾರೆ. ಬಂದು ಅವರ ಕಾಲನ್ನು ಎತ್ತಿ ನರೇಂದ್ರನ ಎದೆಯ ಮೇಲೆ ಇಡ್ತಾರೆ. ಹಿಂಗಿಟ್ಟ ತಕ್ಷಣ ನರೇಂದ್ರನಿಗೆ ಅದು ಏನಾಯ್ತೋ ಗೊತ್ತಿಲ್ಲ, ಅವನಿಗೆ ಜೋರಾಗಿ ಅಳೋದಿಕ್ಕೆ ಶುರು ಮಾಡ್ದ, ಕೂಗಾಡ್ದ, ಕಿರ್ಚಾಡ್ದ, ಕೇಳ್ಕೊಂಡ, ಬೇಡ್ಕೊಂಡ, ಗುರುಗಳೇ ನನ್ನನ್ನು ಬಿಟ್ಬಿಡಿ, ನನಗೆ ತಾಯಿ ತಂದೆ ಇದ್ದಾರೆ, ಅಕ್ಕ ತಂಗಿಯರಿದ್ದಾರೆ, ನನ್ನನ್ನು ಬಿಟ್ಬಿಡಿ ಅಂಥೇಳಿ. ಮುಂದೆ ವಿವೇಕಾನಂದರು ಒಮ್ಮೆ ಹೇಳ್ಕೊಳ್ತಾರೆ, ಅವತ್ತು ರಾಮಕೃಷ್ಣರು ತನ್ನ ಎದೆ ಮೇಲೆ ಕಾಲಿಟ್ಟಿದ್ರಲ್ಲ, ಹೆಂಗಾಗಿತ್ತು ನನ್ನ ಪರಿಸ್ಥಿತಿ ಅಂತಂದರೆ, ಇಡೀ ಭೂಮಂಡಲವೇ ಗಿರ್ರಂತ ಸುತ್ತೋ ಥರ ಆಗ್ಬಿಟ್ಟಿತ್ತು ಅಂಥೇಳಿ. ಕಣ್ಣೀರು ಹಾಕದಂತಹ ಆ ನರೇಂದ್ರನನ್ನು ಅವ್ರು ಬಿಟ್ಟುಬಿಡ್ತಾರೆ. ನರೇಂದ್ರನಿಗೆ ಹೇಳ್ತಾರೆ, ಇವತ್ತಿಷ್ಟು ಕೊಟ್ಟಿದ್ದೀನಿ, ಸಾಕು ಹೋಗು ಅಂಥೇಳಿ. ಅಂದರೆ ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ರಾಮಕೃಷ್ಣರು ನರೇಂದ್ರನಿಗೆ ಬೇಕಾದದ್ದನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಬಂದಿದ್ರು ಅಂಥೇಳಿ. ಇಷ್ಟೆಲ್ಲ ಇದ್ದರೂ ಕೂಡ ನರೇಂದ್ರನಿಗೆ ಒಂದು ರೀತಿ ತೊಳಲಾಟ. ಈ ಬ್ರಹ್ಮ ಸಮಾಜದ ಶಕ್ತಿ ನರೇಂದ್ರನನ್ನು ಬಿಡ್ತಾ ಇರಲಿಲ್ಲ, ಆ ಕಡೆಗೆ ಎಳ್ಕೊಳ್ತಾ ಇತ್ತು. ಈ ಕಡೆ ರಾಮಕೃಷ್ಣರು ಅವ್ರ ಕಡೆಗೆ ಅವ್ರನ್ನ ಎಳ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಿದ್ರು. ಈ ಎಲ್ಲದರ ನಡುವೆ ನರೇಂದ್ರ ಬಿದ್ದು ಒದ್ದಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿತ್ತು ಅಂತ.
ಆದರೆ ಈ ನರೇಂದ್ರನಿಗೆ ರಾಮಕೃಷ್ಣ ಪರಮಹಂಸರಲ್ಲಿ ಇಷ್ಟವಾಗಿದ್ದಂತಹ 2 ವಿಚಾರಗಳೇನಪ್ಪ ಅಂತಂದರೆ, ಒಂದು ವೈಚಾರಿಕ ಚಿಂತನೆಗಳು, ಹಾಗೆಯೇ ಈ ವೈಚಾರಿಕ ಶಕ್ತಿ. ಈ ಎರಡನ್ನ ಅತ್ಯಂತ ಹೆಚ್ಚು ರಾಮಕೃಷ್ಣರಲ್ಲಿ ನರೇಂದ್ರ ಇಷ್ಟಪಡ್ತಾ ಇದ್ದ. ರಾಮಕೃಷ್ಣರು ಮತ್ತು ನರೇಂದ್ರ ಬಹಳ ವರ್ಷ ಒಟ್ಟಿಗಿದ್ರು ಅಂತ ನಾನು ಅನೇಕ ಬಾರಿ ಅಂದ್ಕೊಳ್ತಾ ಇರ್ತಾನೆ. ಎಷ್ಟೋ ಸಲ 20-25 ವರ್ಷಗಳು ಜೊತೆಗಿದ್ರೇನೋ, ಆ ಕಾರಣಕ್ಕೋಸ್ಕರ ನರೇಂದ್ರ ಇಷ್ಟು ಚೆನ್ನಾಗಿ ಬೆಳೆಯೋದು ನಿಲ್ಲೋದಕ್ಕೆ ಸಾಧ್ಯ ಆಯ್ತೇನೋ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೆ. ಆದರೆ ಅವ್ರನ್ನ ಅಧ್ಯಯನ ಮಾಡಿದ ಮೇಲೆ ಗೊತ್ತಾಯಿತು, ನರೇಂದ್ರ ಮತ್ತು ರಾಮಕೃಷ್ಣರ ಸಂಪರ್ಕ ಇದ್ದಿದ್ದು ಕೇವಲ 5-5.5 ವರ್ಷಗಳು ಮಾತ್ರ. 5-5.5 ವರ್ಷಗಳು ಮಾತ್ರ. ಈ 5-5.5 ವರ್ಷಗಳಲ್ಲಿ ಏನನ್ನ ತಿಳ್ಕೊಂಡು ಮುಂದೆ ವಿವೇಕಾನಂದರು ಮಾಡಿದಂತಹ ಅನೇಕ ಸಾಧನೆಗಳಿಗೆ, ಅವರ ಭಾಷಣಗಳಿಗೆ ಹೂರಣ ಅಂತ ಏನಾದರೂ ಇದ್ದರೆ ಅದು ಸಿಕ್ಕಿದ್ದು ಕೇವಲ 5-5.5 ವರ್ಷಗಳು ಮಾತ್ರ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈ ವಿವೇಕಾನಂದರು ಮತ್ತು ರಾಮಕೃಷ್ಣರ ಈ ಚರ್ಚೆಗಳು ಅನೇಕ ಬಾರಿ ನಡೀತಾ ಇತ್ತು. ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗಳನ್ನು ಮಾಡ್ತಾ ಇದ್ರು. ಈ ನರೇಂದ್ರನ ಬುದ್ಧಿಶಕ್ತಿ ಹೆಚ್ಚಾಗುವಂಥ ಅನೇಕ ಕೆಲಸಗಳನ್ನು ರಾಮಕೃಷ್ಣರು ಕೊಡ್ತಾ ಇದ್ರು. ಅವನಲ್ಲಿರುವಂತಹ ಜ್ಞಾನವನ್ನು ಹೆಚ್ಚು ಮಾಡುವಂತಹ ಎಲ್ಲ ಪ್ರಯತ್ನವನ್ನು ರಾಮಕೃಷ್ಣರು ನಿರಂತರವಾಗಿ ಮಾಡ್ತಾ ಇದ್ರು. ಹೀಗಿರಬೇಕಿದ್ರೆ ಒಮ್ಮೆ ರಾಮಕೃಷ್ಣರು ಮತ್ತು ನರೇಂದ್ರ ಇಬ್ಬರು ಚರ್ಚೆ ಮಾಡ್ತಾ ಕೂತಿರ್ತಾರೆ. ಆಗ ರಾಮಕೃಷ್ಣರು 1-2-3 ಅಂಶಗಳನ್ನು ಹೇಳ್ತಾರೆ. ಮೊದಲನೇದು, ಭಗವಂತನ ಚಿಂತನೆಯನ್ನು ಮಾಡ್ತಾ ಮಾಡ್ತಾ ಆನಂದವನ್ನು ಪಡೆಯೋದು. ಎರಡನೇದು, ಜೀವ ದಯೆಯನ್ನು ತೋರೋದು. ಮೂರನೇದು ಅವ್ರು ಹೇಳ್ತಾರೆ, ವೈಷ್ಣವ ಸೇವೆಯನ್ನು ಮಾಡುವಂಥದ್ದು ಅಥವಾ ವೈಷ್ಣವ ಭಕ್ತರ ಸೇವೆಯನ್ನು ಮಾಡುವಂಥದ್ದು ಅಂಥೇಳಿ. ಇದನ್ನೆಲ್ಲ ಹೇಳಿ ಆದ ನಂತರ ರಾಮಕೃಷ್ಣರು ನರೇಂದ್ರನಿಗೆ ಕೇಳ್ತಾರೆ, ನಾನೇನು ಹೇಳಿದ್ನಲ್ಲ 3 ವಿಚಾರಗಳು, ಅದನ್ನು ಮತ್ತೊಮ್ಮೆ ನನಗೆ ಹೇಳು ಅಂತ ಹೇಳಿದಾಗ ವಿವೇಕಾನಂದರು ಹೇಳ್ತಾರೆ, ನರೇಂದ್ರ ಹೇಳ್ತಾನೆ, ಮೊದಲನೇದು ಭಗವಂತನ ಚಿಂತನೆ ಮಾಡ್ತಾ ಆನಂದ ಪಡೆಯೋದು ಅಂಥೇಳಿ, ಎರಡನೇದು ಜೀವ ದಯೆಯನ್ನು ತೋರೋದು, ಮೂರನೇದು ವೈಷ್ಣವ ಸೇವೆ ಮಾಡೋದು ಅಂತ. ಯಾವಾಗ ಜೀವ ದಯೆ ಅಂತ ಹೇಳಿದ್ನು ನರೇಂದ್ರ, ಅದನ್ನು ಕೇಳಿದ ತಕ್ಷಣ ರಾಮಕೃಷ್ಣರಿಗೆ ಎಲ್ಲಿಲ್ಲದಂತಹ ಕೋಪ ಬಂತು. ಛೇ, ಜೀವ ದಯೆ ತೋರಿಸೋದಕ್ಕೆ ನೀನು ಯಾರು? ಈ ಪ್ರಪಂಚದಲ್ಲಿ ಒಬ್ಬ ಚಿಕ್ಕ ಹುಳು ನೀನು ಎಂತ ಜೀವ ದಯೆ ತೋರಿಸ್ತೀಯ? ಜೀವ ದಯೆ ಅಲ್ಲ, ಜೀವ ಸೇವೆ ಅಂತ ಹೇಳಿ ರಾಮಕೃಷ್ಣರು ಅತ್ಯಂತ ಪ್ರೀತಿಯಿಂದ ಹೇಳ್ಕೊಳ್ತಾರೆ. ಅವ್ರು ಮುಂದುವರಿಸ್ತಾ ಹೇಳ್ತಾರೆ, ನೋಡು, ಜೀವ ಸೇವೆ ಇದೆಯಲ್ಲ ಅದು ಅತ್ಯಂತ ಪವಿತ್ರವಾದದ್ದು. ಹೆಂಗೆ ನಾವು ಅರ್ಥೈಸ್ಕೊಳ್ಬೇಕು ಅಂತಂದರೆ, ನಾವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ತೇವೆ, ಅಲ್ಲಿ ಕೂತಿರುವಂಥ ಭಿಕ್ಷುಕರಿಗೆ ನಮ್ಮ ಕೈಲಾದಷ್ಟು ಭಿಕ್ಷೆಯನ್ನು ಹಾಕಬೇಕು ಅಂತ ಹೋದಾಗ ಯಾರಾದರೂ ಒಬ್ಬ ಭಿಕ್ಷುಕ ಎದ್ದು ನಿಂತ್ಕೊಂಡು, ಸ್ವಾಮಿ ನಿಮ್ಮ ಕಡೆಯಿಂದ ಭಿಕ್ಷೆ ನಾನು ತಗೊಳ್ಳೋದಿಲ್ಲ, ವಾಪಸ್ ತಗೊಳ್ಳಿ ಅಂತ ಹೇಳಿಬಿಟ್ರೆ ನಮಗೆ ಹೆಂಗಾಗಬೇಕು? ಸ್ವಲ್ಪ ಯೋಚನೆ ಮಾಡಿ. ನಾವು ದಯೆ ತೋರಿಸೋದಕ್ಕೆ ರೆಡಿ ಇದ್ದರೂ ಕೂಡ ಅವರದನ್ನು ಪಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಥವಾ ಪಡ್ಕೊಳ್ಳೋದಕ್ಕೆ ಅವರು ಯಾರೂ ಇರಲಿಲ್ಲ ಅಂತಂದರೆ ನಾವು ಮಾಡುವಂತಹ ದಯೆಗೆ, ಸೇವೆಗೆ ಬೆಲೆ ಇರೋದಿಲ್ಲ. ಆ ಕಾರಣಕ್ಕೋಸ್ಕರ ರಾಮಕೃಷ್ಣರು ಅತ್ಯಂತ ಸುಂದರವಾಗಿ ಈ ಘಟನೆಯನ್ನು ಹೇಳ್ತಾರೆ, ಜೀವ ಸೇವೆಯನ್ನು ಮಾಡುವಂಥವರಾಗಬೇಕು ಅಂಥೇಳಿ. ಮುಂದೆ ವಿವೇಕಾನಂದರು ಅನೇಕ ಬಾರಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಹೇಳ್ತಾರೆ. ಅವತ್ತು ರಾಮಕೃಷ್ಣರು ತಿಳಿಸ್ಕೊಟ್ಟಂತಹ ಈ ಮಾತುಗಳೇನಿದೆಯಲ್ಲ ಅದನ್ನು ನನ್ನ ಜೀವನದುದ್ದಕ್ಕೂ ನಾನು ಅಳವಡಿಸ್ಕೊಳ್ತಾ ಬಂದಿದ್ದೀನಿ ಅಂಥೇಳಿ. ಈ ಥರದ ಅನೇಕ ಘಟನೆಗಳು ರಾಮಕೃಷ್ಣರ ಮತ್ತು ನರೇಂದ್ರನ ನಡುವೆ ಯಾವಾಗಲೂ ನಡೀತಾ ಇತ್ತು. ನರೇಂದ್ರನಿಗೆ ಇನ್ನೊಮ್ಮೆ ಹೀಗೆ ಚರ್ಚೆ ಮಾಡ್ತಾ ಇರಬೇಕಿದ್ರೆ ಒಂದು ಪ್ರಶ್ನೆ ಕೇಳ್ತಾರೆ ರಾಮಕೃಷ್ಣರು. ನರೇಂದ್ರ, ನಿನ್ನ ಎದುರುಗಡೆ ಒಂದು ಅಮೃತದ ಪಾತ್ರೆ ಇರುತ್ತೆ, ಅಮೃತ ತುಂಬಿದಂತಹ ಪಾತ್ರೆ ಇರುತ್ತೆ. ನೀನು ಒಂದು ಚಿಕ್ಕ ಇರುವೆಯಾಗಿ ಅದನ್ನು ಹೋಗಿ ಸ್ವೀಕರಿಸಬೇಕು, ಅಮೃತವನ್ನು ಕುಡಿಬೇಕು ಅಂತಂದರೆ ನೀನು ಏನು ಮಾಡ್ತೀಯ ಅಂತ. ನರೇಂದ್ರ ಸಿಕ್ಕಾಪಟ್ಟೆ ಬುದ್ಧಿವಂತ ಹುಡುಗ. ಅವನು ಯೋಚನೆ ಮಾಡಿ ಹೇಳ್ತಾನೆ, ಗುರುಗಳೇ, ನಾನು ಏನು ಮಾಡ್ತೀನಿ ಅಂತಂದರೆ ಆ ಅಮೃತದ ಪಾತ್ರೆ ಇದೆಯಲ್ಲ ಅದರ ತುದಿಯಲ್ಲಿ ಕುತ್ಕೊಂಡು ಸ್ವಲ್ಪನೇ ಆ ಅಮೃತವನ್ನು ಕುಡಿತಾ ಬರ್ತೀನಿ, ಹೀರ್ತಾ ಬರ್ತೀನಿ. ನಾನು ಅದರೊಳಗಡೆ ಹೋಗ್ಬಿಟ್ರೆ ಅದರೊಳಗಡೆ ಮುಳುಗಿ ನಾನು ಪ್ರಾಣ ಬಿಟ್ಬಿಡ್ತೀನಲ್ಲ, ಹಾಗಾಗಿ ಸ್ವಲ್ಪನೇ ನಾನು ಆ ಅಮೃತವನ್ನು ಹೀರ್ಕೊಳ್ತೀನಿ, ಅಷ್ಟು ಅಮೃತವನ್ನು ಕುಡಿತೀನಿ, ನಾನು ಖುಷಿಯಾಗಿರ್ತೀನಿ ಅಂತ. ರಾಮಕೃಷ್ಣರು ಹೇಳ್ತಾರೆ, ಛೆ, ಏನು ಮಾತಾಡ್ತಿದ್ಯಾ ನೀನು? ಅದು ಅಮೃತದ ಪಾತ್ರೆ ಕಣೋ. ಅಮೃತದ ಪಾತ್ರೆ ಅಂತಂದರೆ ನೀನು ಅದರೊಳಗಡೆ ಮುಳುಗಿಬಿಡು, ಅದರಲ್ಲಿ ನೀನು ಸಾಯೋದಿಲ್ಲ. ಅಷ್ಟು ಅಮೃತವನ್ನು ನೀನು ನಿಧಾನವಾಗಿ ಕುಡಿ, ನೀನು ಅಮರನಾಗ್ತೀಯ,
ಜೊತೆಗೆ ಹೆಚ್ಚು ಜ್ಞಾನವನ್ನು ತಿಳ್ಕೊಳ್ತೀಯಾ, ನೀನು ಅಲ್ಲಿ ಕೂತ್ಕೊಂಡು ಸ್ವಲ್ಪ ಸ್ವಲ್ಪ ಕುಡಿಬೇಡ ಅಂಥೇಳಿ ಅತ್ಯಂತ ಶ್ರೇಷ್ಠವಾದ ಸಂಗತಿಗಳನ್ನು ಚಿಕ್ಕ ಚಿಕ್ಕ ಘಟನೆಗಳ ಮೂಲಕ ರಾಮಕೃಷ್ಣರು ವಿವೇಕಾನಂದರಿಗೆ ಅಂದರೆ ನರೇಂದ್ರನಿಗೆ ಚಿಕ್ಕ ವಯಸ್ಸಿನಲ್ಲೇ ತಿಳಿಸ್ತಾ ಬಂದರು. ನರೇಂದ್ರನಿಗೆ ಯಾವಾಗಲೂ ರಾಮಕೃಷ್ಣ ಪರಮಹಂಸರು ಕೆಲವೊಂದು ಟಾಸ್ಕ್ಗಳನ್ನು ಸೆಲೆಕ್ಟ್ ಮಾಡಿ ಕೊಡ್ತಾಯಿದ್ರು. ರಾಮಕೃಷ್ಣರು ಯಾವಾಗಲೂ ಚೂಸಿ ಆಗಿದ್ದರು. ಯಾರಿಗೆ ಬೇಕೋ ಅವರಿಗೆ ಎಲ್ಲ ಕೆಲಸಗಳನ್ನು ಕೊಡ್ತಾ ಇರಲಿಲ್ಲ. ಅದರಲ್ಲೂ ನರೇಂದ್ರನಿಗೆ ಯಾವುದೇ ಕೆಲಸವನ್ನು ಕೊಡಬೇಕಿದ್ರೂ ಕೂಡ ಸೆಲೆಕ್ಟ್ ಮಾಡಿ ನಿರ್ದಿಷ್ಟವಾದಂತಹ ಕೆಲಸವನ್ನು ಮಾತ್ರ ನರೇಂದ್ರನಿಗೆ ಕೊಟ್ಟು ಆ ಕೆಲಸವನ್ನು ಅತ್ಯಂತ ಶ್ರೇಷ್ಠ ರೀತಿಯಲ್ಲಿ ಮಾಡಿಸುವಂತಹ ಪ್ರಯತ್ನವನ್ನು ರಾಮಕೃಷ್ಣರು ಯಾವಾಗಲೂ ಮಾಡ್ತಾ ಬಂದಿದ್ದರು ಅಂಥೇಳಿ. ಇಷ್ಟೆಲ್ಲ ಇದ್ದರೂ ಕೂಡ ನರೇಂದ್ರನಿಗೆ ರಾಮಕೃಷ್ಣರ ಮೇಲೆ ಸಂಪೂರ್ಣವಾದಂತಹ ನಂಬಿಕೆ ಬರಲಿಲ್ಲ. ಅವನು ಯಾವಾಗಲೂ ಕೂಡ ರಾಮಕೃಷ್ಣರನ್ನು ಒಂದು ರೀತಿ ಅನುಮಾನದಿಂದಲೇ ನೋಡ್ತಾ ಇದ್ದ. ಆದರೆ ನರೇಂದ್ರ ಯಾವಾಗಲೂ ಒಂದು ವಿಷಯವನ್ನು ತನ್ನ ಗುರುಗಳಾದವ್ರಿಗೆ ಇರಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇದ್ದ. ಅದರಲ್ಲಿ ಮೊದಲನೇದೇನಪ್ಪ ಅಂತಂದರೆ, ನನ್ನ ಗುರುಗಳು ಯಾವತ್ತೂ ಅಪ್ ಟು ದ ಮಾರ್ಕ್ ಇರಬೇಕು ಅಂಥೇಳಿ. ಯಾವ ವಿಷಯದಲ್ಲೂ ಕೂಡ ನನ್ನ ಗುರುಗಳು ಯಾವುದರಲ್ಲೂ ಕಡಿಮೆ ಇರಬಾರ್ದು ಅಂಥೇಳಿ ನರೇಂದ್ರ ಯಾವಾಗಲೂ ಅಂದ್ಕೊಳ್ತಾ ಇದ್ದ. ಹಾಗೆಯೇ ಎರಡನೇದು, ಗುರುಗಳು ಯಾವುದೇ ಮಟ್ಟಕ್ಕೂ ಕೂಡ ಇಳಿಯುವಂಥವರಾಗಿರಬೇಕು ಅಂಥೇಳಿ. ಎಂಥದ ಕಷ್ಟ ಪರಿಸ್ಥಿತಿ ಬಂದರೂ ಕೂಡ, ಎಂತಹ ಘಟನೆ ಸಂಭವಿಸಿದ್ರೂ ಕೂಡ ಗುರುಗಳು ಎಂಥ ಮಟ್ಟಕ್ಕಾದರೂ ಇಳಿದು ಸಮಾಜ ಸೇವೆ ಮಾಡಬೇಕು, ಶಿಷ್ಯರ ಸೇವೆ ಮಾಡಬೇಕು ಅಂಥೇಳಿ ಯಾವಾಗಲೂ ನರೇಂದ್ರ ಅಂದ್ಕೊಳ್ತಾ ಇದ್ದ. ಇದಕ್ಕೆ ತಕ್ಕ ರೀತಿಯಲ್ಲಿ ರಾಮಕೃಷ್ಣರು ಕೂಡ ನಡ್ಕೊಳ್ತಾ ಇದ್ದರು. ಹೀಗೆ ಒಂದು ದಿವಸ ರಾತ್ರಿ ಎಲ್ಲರೂ ಮಲ್ಕೊಂಡಿದ್ದಾಗ ರಾಮಕೃಷ್ಣರು ಎದ್ದು ಹೊರಗಡೆ, ಮಠದಿಂದ ಹೊರಗಡೆ ಹಾಗೆ ನಡ್ಕೊಂಡು ಹೋದರು. ಮಧ್ಯರಾತ್ರಿ ಆಗಿತ್ತು. ಆ ಶಿಷ್ಯಂದ್ರೆಲ್ಲ ನೋಡ್ತಾ ಇದ್ರು. ಸುಮಾರು ಸಮಯ ಆದ ನಂತರ ರಾಮಕೃಷ್ಣರು ವಾಪಸ್ ಬರ್ತಾರೆ. ಶಿಷ್ಯಂದ್ರೆಲ್ಲ ಹೋಗಿ ಕೇಳಿದರು, ಅಲ್ಲ ಗುರುಗಳೇ, ಮಧ್ಯರಾತ್ರಿ ಆಗಿದೆ, ಎಲ್ಲಿ ಹೋಗಿದ್ರಿ ನೀವು ಇಷ್ಟೊತ್ತು ಅಂತ. ಆಗ ರಾಮಕೃಷ್ಣರು ಹೇಳಿದರು, ಏನಿಲ್ಲಪ್ಪ, ಅವನು ಬೆಳಗ್ಗೆ ಒಂದು ಹೊಸ ಚಪ್ಪಲಿಯನ್ನು ಖರೀದಿ ಮಾಡಿ ತಂದಿದ್ದ. ಅದನ್ನು ಯಾವುದೋ ಒಂದು ನಾಯಿ ಕಚ್ಕೊಂಡು ಹೋಗ್ಬಿಟ್ಟಿತ್ತು. ಅದು ಸಿಗಲಿಲ್ಲ ಅಂತಂದರೆ ಅವನು ತುಂಬ ನೊಂದುಕೊಳ್ತಾನೆ, ಬೇಜಾರು ಮಾಡ್ಕೊಳ್ತಾನೆ. ಹಾಗಾಗಿ ಅದನ್ನು ಹುಡ್ಕೊಂಡು ಬರೋಣ ಅಂಥೇಳಿ ಹೋಗಿದ್ದೆ. ನೋಡಿ, ಇಲ್ಲಿ ಹುಡ್ಕೊಂಡು ಬಂದಿದ್ದೀನಿ, ಅದನ್ನು ಅವನಿಗೆ ಕೊಟ್ಬಿಡಿ ಅಂತೇಳಿ ಹೇಳಿದ್ರಲ್ಲ. ಈ ಥರದ ಒಂದು ಮಾತೃ ಸ್ವರೂಪಿಯಾದಂತಹ ಗುರು ಯಾರಾದರೂ ಇದ್ದಿದ್ದರೆ ಅದು ರಾಮಕೃಷ್ಣ ಪರಮಹಂಸರು. ಈ ಕಾರಣಗಳಿಗೋಸ್ಕರ ನರೇಂದ್ರ ಇರ್ಬೋದು ಅಥವಾ ಜೊತೆಗಿದ್ದಂಥ ಶಿಷ್ಯರು ಇರ್ಬೋದು, ಈ ರಾಮಕೃಷ್ಣರ ಜೊತೆಗೆ ಒಂದು ಅವಿನಾಭಾವ ಸಂಬಂಧವನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅಂಥೇಳಿ. ರಾಮಕೃಷ್ಣರು ಹೆಂಗೆ ಇದ್ದರು ಅಂತಂದರೆ, ತಮ್ಮ ಶಿಷ್ಯಂದ್ರನ್ನ ಹೆಂಗೆ ನೋಡ್ಕೊಳ್ತಿದ್ರು ಅಂತಂದರೆ, ಅನೇಕ ಬಾರಿ ಈ ದಕ್ಷಿಣೇಶ್ವರದಿಂದ ಕೋಲ್ಕತ್ತಾಗೆ ಕೆಲವು ಹುಡುಗರು ನದಿಯನ್ನು ದಾಟಿ ಹೋಗಿಬಿಡ್ತಾ ಇದ್ರು. ಸಂಜೆ ಎಷ್ಟೊತ್ತಾದರೂ ವಾಪಸ್ ಬರದೇ ಇದ್ದಾಗ ರಾಮಕೃಷ್ಣರು ನದಿಯ ಬಡಿಗೆ ಹೋಗ್ತಾ ಇದ್ರು. ಹೋಗಿ ನಿಂತ್ಕೊಂಡು ಕಾಯ್ತಾ ಇದ್ರು. ಅರೆ, ಎಲ್ಲಿ ಹೋಗ್ಬಿಟ್ಟ ನನ್ನ ಹುಡುಗ, ನನ್ನ ಮಗು ಎಲ್ಲಿ ಹೋಗ್ಬಿಡ್ತು, ಇನ್ನೂ ಬರಲೇ ಇಲ್ವಲ್ಲ, ಏನಾಯ್ತೇನೋ ಅಂಥೇಳಿ ಕಣ್ಣೀರು ಹಾಕ್ತಾ ಅಲ್ಲಿ ಕುತ್ಕೊಂಡು ಕಾಯ್ತಾ ಇದ್ರು. ಅವ್ರು ಬಂದ ಮೇಲೆ ಆ ಹುಡುಗರನ್ನ ಕರ್ಕೊಂಡು ವಾಪಸ್ಸು ದಕ್ಷಿಣೇಶ್ವರಕ್ಕೆ ಬರ್ತಾ ಇದ್ರು. ಈ ಥರದ ಅಪರೂಪದ ವೈಶಿಷ್ಟ್ಯವನ್ನು ಹೊಂದಿದ್ದಂತಹ, ವ್ಯಕ್ತಿತ್ವವನ್ನು ಹೊಂದಿದ್ದಂತಹ ರಾಮಕೃಷ್ಣರು ಈ ಎಲ್ಲ ನರೇಂದ್ರ ಮತ್ತು ಅವರ ಶಿಷ್ಯಂದ್ರಿಗೆ ಹತ್ತಿರ ಆಗ್ತಾ ಬಂದಿದ್ದರು ಅಂಥೇಳಿ. ಈ ನರೇಂದ್ರನನ್ನು ಮುಂದಿಟ್ಕೊಂಡು ರಾಮಕೃಷ್ಣ ಪರಮಹಂಸರು ಅನೇಕ ವಾದಗಳನ್ನು ಮಾಡ್ತಾಯಿದ್ರು, ಅನೇಕ ರೀತಿಯಾದಂತಹ ಚರ್ಚೆಗಳನ್ನು ಮಾಡ್ತಾಯಿದ್ರು. ಇದರಿಂದ ಇವರಿಬ್ಬರ ನಡುವೆ ಇರುವಂತಹ ಸಂಬಂಧ ಇನ್ನೂ ಹತ್ತಿರವಾಗ್ತಾ ಬಂದಿತ್ತು ಅಂಥೇಳಿ. ಈ ನರೇಂದ್ರನಿಗೆ ರಾಮಕೃಷ್ಣರ ಜೊತೆ ಇದ್ದಾಗಿನಿಂದ ಅವನಿಗೆ ಪ್ರಾಪಂಚಿಕ ಶಿಕ್ಷಣ ಇರ್ಬೋದು, ಹಾಗೆಯೇ ಈ ಆಧ್ಯಾತ್ಮಿಕ ಶಿಕ್ಷಣ ಇರ್ಬೋದು, ಎರಡೂ ಕೂಡ ಒಂದು ರೀತಿ ವಿಶೇಷ ರೂಪದಲ್ಲಿ ನರೇಂದ್ರನಿಗೆ ನಿರಂತರವಾಗಿ ಸಿಗ್ತಾ ಬಂದಿತ್ತು. ನರೇಂದ್ರ ಒಮ್ಮೆ ಈ ಬಾಲ್ಯದಲ್ಲಿ ಮಲಗ್ತಿದ್ದಾಗ ಅವನಿಗೆ ಈ ಭ್ರೂ ಮಧ್ಯದಲ್ಲಿ ಬೆಳಕು ಬಂದ ಹಾಗೆ ಆಗ್ತಿತ್ತಂತೆ. ಅವನು ಚಿಕ್ಕ ವಯಸ್ಸಿನಲ್ಲೆಲ್ಲ ಇದ್ದಾಗ ಅವನಿಗೆ ಗೊತ್ತಾಗ್ತಿರಲಿಲ್ಲ. ಜೊತೆಗಿದ್ದಂತಹ ಸಹಪಾಠಿಗಳನ್ನು ಯಾವಾಗಾದರೂ ಕೇಳ್ತಿದ್ದಂತೆ, ನೋಡು, ನಂಗೆ ರಾತ್ರಿ ಮಲ್ಕೊಂಡಾಗ ಭ್ರೂ ಮಧ್ಯದಲ್ಲಿ ಬೆಳಕು ಬಂದಂಗೆ ಆಗುತ್ತೆ, ನಿಮಗೆಲ್ರಿಗೂ ಹಿಂಗೆ ಆಗುತ್ತೆ ಅಲ್ವಾ ಅಂತ. ಜೊತೆಗಿದ್ದವರೆಲ್ಲ ಹೇಳ್ತಿದ್ರು, ಇಲ್ಲ ಕಣೋ, ನಮಗೆಲ್ಲ ಹಂಗೆ ಆಗಲ್ಲ, ಮಲ್ಕೊಂಡ ತಕ್ಷಣ ನಮಗೆ ನಿದ್ದೆ ಬಂದ್ಬಿಡುತ್ತೆ ಅಂತಂದಾಗ ನರೇಂದ್ರನಿಗೆ ಆಶ್ಚರ್ಯ ಆಗ್ತಿತ್ತು. ಇದನ್ನು ಗುರುತಿಸಿಕೊಟ್ಟವ್ರು ಯಾರಾದರೂ ಇದ್ದರೆ ರಾಮಕೃಷ್ಣ ಪರಮಹಂಸರು. ರಾಮಕೃಷ್ಣರು ಒಮ್ಮೆ ನರೇಂದ್ರನನ್ನು ಕರೆದ್ಬಿಟ್ಟು ಹೇಳ್ತಾರೆ, ಮಗು, ನಿನಗೆ ಭ್ರೂ ಮಧ್ಯದಲ್ಲಿ ಬೆಳಕು ಬಂದಂಗೆ ಆಗುತ್ತಾ ಅಂಥೇಳಿ. ಆಗ ನರೇಂದ್ರನಿಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗ್ತಾಯಿತ್ತು, ಸಂತೋಷ ಆಗ್ತಾಯಿತ್ತು. ಅರೆ,
ನನ್ನ ಭೂಮಧ್ಯದಲ್ಲಿ ಬೆಳಕು ಬರುವಂಥದ್ದು ಅಪರೂಪದ ಸಂಗತಿ, ಬೇರೆ ಯಾರಿಗೂ ಈ ಥರ ಆಗಲ್ಲ, ನನಗೆ ಮಾತ್ರ ಆಗುತ್ತೆ. ಅದನ್ನು ರಾಮಕೃಷ್ಣರು ಗುರುತಿಸ್ಕೊಟ್ಟಿದ್ದಾರಲ್ಲ ಅಂಥೇಳಿ ಅತ್ಯಂತ ಖುಷಿ ಪಡ್ತಾ ಇದ್ದಂತಹ ವ್ಯಕ್ತಿ ನರೇಂದ್ರ. ನರೇಂದ್ರ ಒಮ್ಮೆ ತನ್ನ ಸ್ನೇಹಿತನನ್ನು ಕರೆದ್ಬಿಟ್ಟು ಕೇಳ್ತಾನೆ, ನೋಡು, ನಾನು ಈ ಧ್ಯಾನಕ್ಕೆ ಕೂತಾಗ ನನ್ನಲ್ಲಿ ಅಪರೂಪದ ಬೆಳಕು ಹರಿದಂಗಾಗುತ್ತೆ, ನೀನು ಒಂದ್ಸಲ ನನ್ನನ್ನು ಮುಟ್ಟು ನೋಡ್ತೀಯಾ ಅಂಥೇಳಿ ಕೇಳ್ದ. ಜೊತೆಗಿದ್ದಂಥ ಸ್ನೇಹಿತ ನರೇಂದ್ರ ಜ್ಞಾನದಲ್ಲಿ ಮಗ್ನನಾಗಿದ್ದಾಗ ನಿಧಾನವಾಗಿ ಅವನನ್ನು ಸ್ವಲ್ಪ ಸ್ಪರ್ಶ ಮಾಡ್ತಾನೆ. ಹೆಂಗಾಗೋಯ್ತು ಅಂತಂದರೆ ಆ ಸ್ನೇಹಿತನಿಗೆ ದೇಹದಲ್ಲಿ ಕರೆಂಟ್ ಹೊಡೆದಂಗೆ ಆಗೋಯ್ತು. ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ, ಕೆಳಗಡೆ ಬಿದ್ದ. ಆಗ ರಾಮಕೃಷ್ಣರ ಹತ್ರ ಓಡೋಗಿ ಹೇಳ್ದ, ಅಲ್ಲ ನರೇಂದ್ರ ನನ್ನನ್ನು ಮುಟ್ಟು ಅಂತ ಹೇಳ್ದ, ನಾನು ಸ್ವಲ್ಪ ಮುಟ್ಟದೆ, ದೇಹದಲ್ಲೆಲ್ಲ ವಿದ್ಯುತ್ ಪ್ರವಾಹ ಆದಂಗೆ ಆಯಿತು, ಏನಾಗ್ತಿದೆ ಅಂತ ಕೇಳಿದಾಗ ರಾಮಕೃಷ್ಣರು ಹೇಳ್ತಾರೆ, ರಾಮಕೃಷ್ಣರು ಆ ವ್ಯಕ್ತಿ ನರೇಂದ್ರ ಏನಿದೆಯಲ್ಲ ಅವನಲ್ಲಿ ಆ ಥರದೊಂದು ವಿಶೇಷ ಶಕ್ತಿ ಇದೆ, ಅವನಿನ್ನೂ ಅನೇಕ ಶಕ್ತಿಗಳನ್ನು ಪಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತನಾಗಬೇಕು, ಹಾಗಾಗಿ ಸ್ವಲ್ಪ ಅವನಿಂದ ಹುಷಾರಾಗಿರಿ ಅಂಥೇಳಿ ಅತ್ಯಂತ ಸೂಕ್ಷ್ಮವಾಗಿ ಶಿಷ್ಯಂದರಿಗೆ ತಿಳಿಸ್ಕೊಟ್ರು ಅಂಥೇಳಿ. ನರೇಂದ್ರ ರಾಮಕೃಷ್ಣರಿಗೆ ನನ್ನ ಜೀವನದಲ್ಲಿ ಒಂದು ಆಸೆ ಇದೆ, ನೆರವೇರಿಸ್ಕೊಡ್ತೀರಾ ಗುರುಗಳೇ ಅಂಥೇಳಿ ರಾಮಕೃಷ್ಣರಿಗೆ ಕೇಳ್ತಾನೆ. ನರೇಂದ್ರ ಅವನ ಒಂದು ಆಸೆಯನ್ನು ರಾಮಕೃಷ್ಣರ ಬಳಿ ಕೇಳ್ಕೊಳ್ತಾನೆ. ಆ ಆಸೆ ಏನಪ್ಪ ಅಂತಂದರೆ, ಗುರುಗಳೇ, ನನಗೆ ಒಂದೇ ಒಂದು ಬಾರಿ ಆದರೂ ಕೂಡ ಈ ನಿರ್ವಿಕಲ್ಪ ಸಮಾಧಿಯ ಟೇಸ್ಟನ್ನು ಸ್ವಲ್ಪ ತೋರಿಸ್ತೀರಾ ಅಂತ. ರಾಮಕೃಷ್ಣರಿಗೆ ಆಶ್ಚರ್ಯ ಆಯಿತು, ಏನು ಈ ಹುಡುಗ ನಿರ್ವಿಕಲ್ಪ ಸಮಾಧಿಯ ಟೇಸ್ಟ್ ತೋರಿಸ್ತೀರಾ ಅಂತ ಹೇಳಿ ಕೇಳ್ತಿದ್ದಾನಲ್ಲ. ಅವನು ಇದ್ರ ಬಗ್ಗೆ ತುಂಬ ಪೀಡಿಸ್ತಾ ಇದ್ದ ರಾಮಕೃಷ್ಣರನ್ನು, ಹೆಂಗಾದರೂ ಮಾಡಿ ನನಗೆ ಅದರದ್ದೊಂದು ಅರಿವನ್ನು ಮಾಡಿಕೊಡ್ಬೇಕು ಅಂಥೇಳಿ. ಇವನು ಕಾಟ ತಡ್ಕೊಳಕ್ಕಾಗದೆ ಒಮ್ಮೆ ರಾಮಕೃಷ್ಣರು ಒಪ್ಕೊಳ್ತಾರೆ. ಹೀಗೆ ನರೇಂದ್ರ ಒಮ್ಮೆ ದಕ್ಷಿಣೇಶ್ವರದಲ್ಲಿ ಧ್ಯಾನ ಮಾಡ್ತಾ ಕುಳಿತಿದ್ದ. ಒಂದು ಹಂತಕ್ಕೆ ಹೋಗ್ತಾ 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 ಅವನು ಆ ಥರದ ಒಂದು ಲೆವೆಲ್ಗೆ ಹೋದಾಗ ಜೋರಾಗಿ ಕೂಗ್ದ, ಅರೆ ನನ್ನ ದೇಹ ಎಲ್ಲೋಯ್ತು, ನಾನು ಎಲ್ಲಿದ್ದೀನಿ ಗೊತ್ತಾಗ್ತಾ ಇಲ್ಲ, ನನಗೇನಾಗ್ತಾ ಇದೆ ಗೊತ್ತಾಗ್ತಿಲ್ಲ, ನನ್ನ ದೇಹ ನನ್ನ ಜೊತೆಗೆ ಇಲ್ವಲ್ಲ ಅಂಥೇಳಿ ಅನ್ನಿಸ್ತಾ ಇದೆ ಅಂಥೇಳಿ ಜೋರಾಗಿ ಕೂಗೋದಕ್ಕೆ ಶುರು ಮಾಡ್ದ. ಜೊತೆಗಿದ್ದಂಥವ್ರಿಗೆಲ್ರಿಗೂ ಗಾಬರಿ ಆಯಿತು, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನರೇಂದ್ರ ಆ ಥರದ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದ ಧ್ಯಾನ ಮಾಡ್ತಾ. ಅವರೆಲ್ಲರೂ ನೇರವಾಗಿ ರಾಮಕೃಷ್ಣರ ಬಳಿಗೆ ಓಡೋದ್ರು. ರಾಮಕೃಷ್ಣರ ಬಳಿಗೆ ಹೋಗ್ತಾರೆ, ರಾಮಕೃಷ್ಣರೇ, ನರೇಂದ್ರನಿಗೆ ಏನಾಗಿದೆ ಗೊತ್ತಾಗ್ತಾ ಇಲ್ಲ, ಅವನು ಧ್ಯಾನ ಮಾಡ್ತಾ ಇದ್ದ, ಇದ್ದಕ್ಕಿದ್ದ ಹಾಗೆ ನನ್ನ ದೇಹ ಎಲ್ಲೋಯ್ತು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿದ್ದಾನೆ, ಏನು ಮಾಡಬೇಕು ಅಂತ. ಆಗ ರಾಮಕೃಷ್ಣರು ಅತ್ಯಂತ ಶಾಂತಿಯಿಂದ ಹೇಳ್ತಾರೆ, ಏನಿಲ್ಲ, ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ, ತುಂಬ ದಿನದಿಂದ ಅವನು ನನಗೆ ಕಾಟ ಕೊಡ್ತಾ ಇದ್ದ, ತುಂಬ ಪೀಡಿಸ್ತಾ ಇದ್ದ, ಅದಕ್ಕೆ ಸ್ವಲ್ಪ ಇರಲಿ ಅಂತ ಹೇಳಿ ಟೇಸ್ಟ್ ಕೊಟ್ಟಿದ್ದೀನಿ, ಸರಿ ಹೋಗ್ತಾನೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತ. ನರೇಂದ್ರ ಅದೆಲ್ಲ ಮುಗಿಸ್ಕೊಂಡು ಸಹಜ ಸ್ಥಿತಿಗೆ ಮರಳಿದ ಮೇಲೆ ರಾಮಕೃಷ್ಣರಿಗೆ ಬರೀ ಬಂದು ಕೇಳ್ತಾನೆ, ಗುರುಗಳೇ, ನಿಮಗೆ ಧನ್ಯವಾದ. ಯಾಕೆ ಅಂತಂದರೆ ಇವತ್ತು ನನಗೆ ಸಿಕ್ಕಾಪಟ್ಟೆ ಆನಂದ ಆಯಿತು, ಎಷ್ಟು ಸಂತೋಷ ಆಯಿತು ಅಂತಂದರೆ, ನಾನು ಯಾವುದನ್ನು ಅನೇಕ ದಿನಗಳಿಂದ ಬಯಸ್ತಾ ಇದ್ನೋ, ಯಾವುದನ್ನು ನಾನು ತಲುಪಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ನೋ, ಯಾವುದನ್ನು ಸ್ವೀಕಾರ ಮಾಡಬೇಕು ಅಂಥೇಳಿ ಕನಸು ಕಾಣ್ತಾ ಇದ್ನೋ, ಆ ದಿನ ಇವತ್ತು ನನಗೆ ಬಂತು, ನಾನು ನಿಮಗೆ ಆಭಾರಿಯಾಗಿರ್ತೀನಿ ಅಂತ ಹೇಳಿ ಕೇಳ್ಕೊಂಡ. ಅದಾದ ನಂತರ ರಾಮಕೃಷ್ಣರು, ಹಾಗಾದರೆ ಇದು ನಿನಗೆ ಮತ್ತೊಮ್ಮೆ ಸಿಗೋದಿಲ್ಲ, ಇದ್ರ ಬಗ್ಗೆ ಯೋಚನೆ ಕೂಡ ಮಾಡಬೇಡ ನೀನು ಅಂಥೇಳಿ ಅವನನ್ನು ಕಳಿಸ್ಕೊಡ್ತಾರೆ. ಜೊತೆಗಿದ್ದಂತಹ ಬೇರೆ ಶಿಷ್ಯಂದ್ರನ್ನೆಲ್ಲ ಕರೆದು ಹೇಳ್ತಾರೆ, ಇವತ್ತು ಅವನು ಏನನ್ನು ಬಯಸ್ತಾ ಇದ್ನೋ ಅದು ನರೇಂದ್ರನಿಗೆ ಕೊಟ್ಟಿದ್ದೀನಿ ನಾನು, ಇನ್ನೊಮ್ಮೆ ಅದು ಅವನಿಗೆ ಸಿಗೋದಿಲ್ಲ, ಹೋಗುವಂತಹ ಪ್ರಯತ್ನವನ್ನು ಅವನು ಮಾಡೋದಿಲ್ಲ, ಆದರೆ ಇದು ಯಾವತ್ತು ಅವನಿಗೆ ಇನ್ನೊಮ್ಮೆ ಸಿಗುತ್ತೋ ಅವತ್ತು ಅವನು ಇಲ್ಲಿರೋದಿಲ್ಲ, ದೇಹ ತ್ಯಾಗ ಮಾಡಿ ಹೊರಟು ಬಿಡ್ತಾನೆ ಅಂಥೇಳಿ ರಾಮಕೃಷ್ಣರು ಜೊತೆಗಿದ್ದಂತಹ ಶಿಷ್ಯಂದ್ರಿಗೆ ಹೇಳಿ ಕಳಿಸ್ತಾರೆ. ಹಾಗೆ ನಡೀತು ಕೂಡ. ರಾಮಕೃಷ್ಣರು ಈ ವಿವೇಕಾನಂದರ ಆದಮೇಲೂ ಕೂಡ ನರೇಂದ್ರನಿಗೆ ಯಾವತ್ತೂ ಈ ಥರದ ಒಂದು ಸ್ಟೇಜಿಗೆ ಹೋಗೋದಕ್ಕೂ ಕೂಡ ಬಿಡಲಿಲ್ಲ. ನಿರಂತರವಾದಂತಹ ಒಂದು ತಲೆಯಲ್ಲಿ ವಿಚಾರಗಳನ್ನು ತುಂಬಿದ್ರು, ಬೇರೆ ಬೇರೆ ರೀತಿಯಾದಂತಹ ಯೋಚನೆಗಳನ್ನು ಮಾಡುವಂತಹ ಕೆಲಸಗಳನ್ನು ಅವನಿಗೆ ಕೊಡ್ತಾ ಇದ್ರು. ಯಾವುದೇ ದಿನ ಕೂಡ ಅವನಿಗೆ ಮತ್ತೊಮ್ಮೆ ನಿರ್ವಿಕಲ್ಪ ಸಮಾಧಿಯ ಕಡೆಗೆ ಯೋಚನೆ ಮಾಡೋದಕ್ಕೂ ಅವಕಾಶ ಕೊಡದೇ ಇರುವಂತಹ ಪ್ರಯತ್ನವನ್ನು ರಾಮಕೃಷ್ಣರು ನಿರಂತರವಾಗಿ ಮಾಡ್ತಾ ಬಂದಿದ್ದರು, ಅವರಿದ್ದರೂ ಕೂಡ ಇಲ್ಲದೇ ಇದ್ದರೂ ಕೂಡ ಅಂಥೇಳಿ.
ಹೀಗಿರಬೇಕಿದ್ರೆ ವಿವೇಕಾನಂದರು ಆ, ಎಷ್ಟು ಈ ಧ್ಯಾನದಲ್ಲಿ ಮಗ್ನರಾಗಿರ್ತದ್ದು ಅಂತಂದರೆ, ಅವರು ಧ್ಯಾನ ಮಾಡ್ತಾ ಇರಬೇಕಿದ್ರೆ ಪಕ್ಕದಲ್ಲಿ ದೊಡ್ಡ ಗಲಾಟೆ ಆಗಿ ಹೊಡೆದಾಟ ಆಗಿದ್ರೂ ಕೂಡ ಆ, ವಿವೇಕಾನಂದರಿಗೆ ಅಥವಾ ನರೇಂದ್ರನಿಗೆ ಗೊತ್ತಾಗ್ತಿರಲಿಲ್ಲ. ಒಮ್ಮೆ ಆ, ಮುಂದೆ ವಿವೇಕಾನಂದರು ಅಮೇರಿಕಕ್ಕೆ ಹೋಗಿರ್ತಾರಲ್ಲ, ಶಿಕಾಗೋದಲ್ಲಿ. ಆಗ ಒಬ್ಬ ಹೆಣ್ಮಗಳ ಪರಿಚಯ ಆಗುತ್ತೆ ಮೊದಲನೇದಾಗಿ. ಕ್ಯಾಥರಿನ್ ಸ್ಯಾನ್ ಬಾಗ್ ಅಂತ ಹೇಳಿ ಆ ಹೆಣ್ಮಗಳ ಹೆಸರು. ಅವಳು ವಿವೇಕಾನಂದರಿಗೆ ತನ್ನ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ಮರುದಿನ ಬೆಳಗ್ಗೆ ಎದ್ದು ವಿವೇಕಾನಂದರು ಅಲ್ಲೊಂದು ಟೇಬಲ್ ಇರುತ್ತೆ, ಆ ಟೇಬಲ್ ಮೇಲೆ ಕುತ್ಕೊಂಡು ಧ್ಯಾನಸ್ಥರಾಗ್ತಾರೆ. ಧ್ಯಾನ ಮಾಡ್ತಾ 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 ಬೇರೆಯ ಲೆವೆಲ್ಗೆ ಹೋಗಿದ್ದಾಗ ಅವ್ರಿಗೆ ಪಕ್ಕದಲ್ಲಿ ಏನು ನಡೀತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಅದೇ ಸಮಯಕ್ಕೆ ಆ ಹೆಣ್ಮಗಳ ಸ್ನೇಹಿತ ಅವ್ರ ಮನೆಗೆ ಬರ್ತಾರೆ. ಬಂದು ನೋಡಿ, ಈ ವಿವೇಕಾನಂದರ್ ನೋಡಿ ಹೇಳ್ತಾರೆ, ಹೇ ಕ್ಯಾಥರಿನ್, ಈ ಗೊಂಬೆಯನ್ನು ಎಲ್ಲಿಂದ ಕರ್ಕೊಂಡು ಬಂದಿದ್ಯಾ ನೀನು? ಇಷ್ಟು ಸುಂದರವಾಗಿ ಡ್ರಾಯಿಂಗ್ ಮಾಡಿರುವಂಥ ಗೊಂಬೆ ನಿನಗೆ ಎಲ್ಲಿ ಸಿಕ್ತು? ಅದ್ಭುತವಾಗಿದೆಯಲ್ಲ ಅಂತ ಹೇಳಿ ಆ ಹೆಣ್ಮಗಳಿಗೆ ಹೇಳ್ತಾಳೆ. ಆ ಹೆಣ್ಮಗಳು ಸುಮಾರು ಹೊತ್ತು ಸುಮ್ಮನೆ ಇದ್ದು ಎಷ್ಟೋ ಸಮಯದ ನಂತರ ಅವನ ಸ್ನೇಹಿತನಿಗೆ ಹೇಳ್ತಾಳೆ, ಇಲ್ಲಪ್ಪ, ಅದು ಗೊಂಬೆಯಲ್ಲ, ಪೇಂಟ್ ಮಾಡಿರುವಂಥ ಯಾವುದೋ ಆಕೃತಿಯಲ್ಲ, ಅವರು ಸ್ವಾಮಿ ವಿವೇಕಾನಂದರು ಅಂಥೇಳಿ ಭಾರತದಿಂದ ಬಂದಂಥ ಒಬ್ಬ ಸಂತರು ಅಂತಂದಾಗ ಆ ವ್ಯಕ್ತಿ ಸಿಕ್ಕಾಪಟ್ಟೆ ಆಶ್ಚರ್ಯಚಕಿತರಾಗಿ ನೋಡ್ತಾರೆ. ಅಂದರೆ ಇಷ್ಟು ಧ್ಯಾನದಲ್ಲಿ ಮಗ್ನನಾಗಿರ್ತಿದ್ದಂತಹ ವ್ಯಕ್ತಿ ಈ ನರೇಂದ್ರ ಅಂತೇಳಿ. ಎಲ್ಲವೂ ಚೆನ್ನಾಗಿ ನಡೀತಾ ಇತ್ತು. ರಾಮಕೃಷ್ಣರ ನರೇಂದ್ರನ ಈ ಸಂಪರ್ಕ ಚೆನ್ನಾಗಿ ಡೆವಲಪ್ ಆಗ್ತಾ ಇತ್ತು. ಎಲ್ಲವೂ ಚೆನ್ನಾಗಿದ್ದಾಗ ಏನಾದರೂ ಒಂದು ಬರುತ್ತೆ ಅಂತೇಳಿ ಹೇಳ್ತಾರಲ್ಲ, ಹೀಗಿರಬೇಕಿದ್ರೆ ನರೇಂದ್ರನ ತಂದೆ ವಿಶ್ವನಾಥ ದತ್ತರು ದೇಹತ್ಯಾಗವನ್ನು ಮಾಡ್ತಾರೆ. ಒಂದು ಕಾಲದಲ್ಲಿ ಸಿಕ್ಕಾಪಟ್ಟೆ ಸಿರಿವಂತ ಕುಟುಂಬ ಅದು. 18ನೇ ಜನರಲ್ ಆಗಿದ್ದಂತಹ ವಿಶ್ವನಾಥ ದತ್ತರು ತೀರ್ಕೊಂಡ ನಂತರ ಮನೆಯ ಪರಿಸ್ಥಿತಿ ಹೆಂಗಾಗೋಯ್ತು ಅಂತಂದರೆ, ಯಾರ್ಯಾರು ಸಾಲವನ್ನು ಇವ್ರ ಮನೆಯಲ್ಲಿ ಇಸ್ಕೊಂಡು ಹೋಗಿದ್ರೋ ಅವರು ಯಾರೂ ಬಂದು ಸಾಲವನ್ನು ವಾಪಸ್ ಕೊಡಲಿಲ್ಲ. ಮನೆಯಲ್ಲಿ ಆಸ್ತಿಗೋಸ್ಕರ ದೊಡ್ಡ ವ್ಯಾಜ್ಯ ಪ್ರಾರಂಭ ಆಯಿತು. ನರೇಂದ್ರನ ತಾಯಿಯ ತವರು ಮನೆಯಲ್ಲಿ ಸ್ವಲ್ಪ ಆಸ್ತಿಯನ್ನು ಕೊಟ್ಟಿದ್ರೂ ಕೂಡ ಅದನ್ನು ಕಾಪಾಡಿಕೊಳ್ಳದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕೊನೆಗೆ ನರೇಂದ್ರನೇ ಪ್ರತಿನಿತ್ಯ ಕೋರ್ಟಿಗೆ ಈ ಕೇಸ್ಗಳಿಗೋಸ್ಕರ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಪ್ರತಿನಿತ್ಯ ಇವನ ಕೆಲಸ ಅದೇನೆ, ಕೋರ್ಟಿಗೆ ಹೋಗ್ತಾ ಇದ್ದ, ವಾಪಸ್ ಬರ್ತಾ ಇದ್ದ. ಇವರ ಮನೆಯನ್ನು ಕೂಡ ಬೇರೆಯವರು ಮುಟ್ಟುಗೋಲು ಹಾಕ್ಕೊಂಡು ಹೊರಗಡೆ ತಳ್ಳುವಂತಹ ಪರಿಸ್ಥಿತಿ ಒಂದು ಕಾಲದಲ್ಲಿ ನಿರ್ಮಾಣ ಆಗಿತ್ತು. ಯಾರು ಬಂದು ಏನು ಕೇಳಿದರೂ ಕೂಡ ಇವರ ತಂದೆ ತಾಯಿ ನರೇಂದ್ರ ಬೇರೆಯವರಿಗೆ ದಾನ ಮಾಡಿದಂತಹ ಕುಟುಂಬ ಇವತ್ತು ಇವರೇ ಬೇರೆಯವರಿಂದ ಬೇಡಿಕೊಂಡು ತಿನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗೋಗಿತ್ತು. ನರೇಂದ್ರ ಎಷ್ಟೋ ಬಾರಿ ತನ್ನ ಸ್ನೇಹಿತರ ಮನೆಯಲ್ಲಿ ಊಟ ಮಾಡ್ಕೊಂಡು ಬಂದಿದ್ದೀನಿ, ನೀವು ಊಟ ಮಾಡಿ ಆರಾಮಾಗಿ ಮಲ್ಕೊಳ್ಳಿ ಅಂತ ಹೇಳಿ ತನ್ನ ತಾಯಿ ಅಕ್ಕ ತಂಗಿಯರಿಗೆ ಹೇಳಿ ಇವನ್ನ ಮಲಗಿಸ್ತಾ ಇದ್ದ. ಇವನು ಒಂದು 2 ಲೋಟ ನೀರು ಕುಡ್ಕೊಂಡು ಹಾಗೆ ಮಲಗ್ತಾ ಇದ್ದ. ಮರುದಿನ ಬೆಳಗ್ಗೆ ಏನಾದರೂ ತಂದು ಕೊಡಲೇಬೇಕು ಹೊಟ್ಟೆಗೆ. ಈ ಹುಡುಗ 17-18 ವರ್ಷದ ಹುಡುಗ, ನವ ತರುಣ, ಭಿಕ್ಷೆ ಬೇಡೋದಕ್ಕೆ ಅಂಥೇಳಿ ನಗರದ ದೊಡ್ಡ ದೊಡ್ಡ ರಸ್ತೆಗಳಿಗೆ ಹೋಗ್ತಾನೆ. ಈ ಹುಡುಗ ಹೋದರೆ ಭಿಕ್ಷೆ ಹಾಕೋದಕ್ಕೆ ಹೆಂಗಿರುತ್ತೆ ಪರಿಸ್ಥಿತಿ? ಯಾರೋ ಒಬ್ಬರು ಬೈದರು, ಏನಪ್ಪ ದುಡ್ಕೊಂಡು ತಿನ್ನೋಕ್ಕಾಗಲ್ವ ನಿಂಗೆ ಅಂತ. ಇನ್ನೊಬ್ರು ಯಾರೋ ಕೇಳಿದರು, ಸ್ವಲ್ಪ ಹೊತ್ತು ನಂತರ ಬಿಟ್ಟು ಬಾ ಅಂಥೇಳಿ. ಇನ್ನೊಬ್ರು ಯಾರೋ ಹೇಳಿದರು, ನೀನು ಆಮೇಲೆ ಬಾ ಅಂಥೇಳಿ. ಮತ್ತೊಬ್ರು ಯಾರೋ ನಿನ್ನೆನೋ ಮೊನ್ನೆನೋ ಮಾಡಿಟ್ಟಿರೋ ತಂಗಳನ್ನವನ್ನು ತಂದು ಹಾಕಿದರು. ಅದೆಲ್ಲವನ್ನು ಅತ್ಯಂತ ಶ್ರದ್ಧೆಯಿಂದ ಸ್ವೀಕರಿಸಿದಂತಹ ನರೇಂದ್ರ ತೆಗೆದುಕೊಂಡು ಬಂದು ತನ್ನ ತಾಯಿಗೆ, ತನ್ನ ಅಕ್ಕ ತಂಗಿಯರಿಗೆ ಕೊಡ್ತಾನೆ, ನೀವು ಊಟ ಮಾಡಿ ಅಂಥೇಳಿ. ತಾನು ಹೊಟ್ಟೆಯನ್ನು ಹಸಿದುಕೊಂಡು ಸಮುದ್ರದ ದಡಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡು ಒಂದು ಒದ್ದೆ ಬಟ್ಟೆಯನ್ನು ತನ್ನ ಹೊಟ್ಟೆಗೆ ಕಟ್ಕೊಂಡು ಯೋಚನೆ ಮಾಡ್ತಾ ಕೂತ್ಕೊಳ್ತಾನೆ. ಎಂಥ ಪರಿಸ್ಥಿತಿ ನಿರ್ಮಾಣ ಆಗೋಯ್ತು. ನನ್ನ ತಂದೆ ತಾಯಿಯಂದರು ಇಷ್ಟೆಲ್ಲ ದಾನ ಧರ್ಮ ಮಾಡಿದರೂ ಕೂಡ ಇವತ್ತು ನಮ್ಮ ಕುಟುಂಬ ಈ ಥರದ ಬೀದಿಗೆ ಬಂದುಬಿಟ್ಟಿದೆ. ನನ್ನ ತಾಯಿಗೆ, ನನ್ನ ತಂಗಿಯಂದರಿಗೆ, ಅಕ್ಕಂದರಿಗೆ ಒಂದು ಹೊತ್ತಿನ ಊಟ ಕೊಡಿಸೋಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗೋಯ್ತಲ್ಲ ಅಂಥೇಳಿ. ಇದೆಲ್ಲದರ ಜೊತೆಗೆ ಅಷ್ಟೆಲ್ಲ ಓದ್ಕೊಂಡಿದ್ರೂ ಕೂಡ ಹುಡುಗನಿಗೆ ಒಂದು ಸರಿಯಾದ ಕೆಲಸ ಕೂಡ ಆ ಸಮಯಕ್ಕೆ ಸಿಗಲಿಲ್ಲ. ಈ ಥರದ ಪರಿಸ್ಥಿತಿ ನರೇಂದ್ರನಿಗೆ ನಿರ್ಮಾಣ ಆಗೋಯ್ತು. ಹಾಗಾದರೆ ನರೇಂದ್ರ ಮುಂದೇನು ಮಾಡ್ದ? ನರೇಂದ್ರ ಈ ಎಲ್ಲ ಪರಿಸ್ಥಿತಿಗಳನ್ನು ಹೇಗೆ ನಿಭಾಯಿಸ್ದ?
ಇವ್ರ ಕುಟುಂಬದ ಕತೆ ಮುಂದೇನಾಯಿತು? ಇದಕ್ಕೆ ರಾಮಕೃಷ್ಣರ ಸಹಾಯ ಏನಾದರೂ ಸಿಕ್ತಾ? ಈ ಎಲ್ಲ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ.